प्रियछात्राः संस्कृतकक्षां स्वागतम्। अहं गणपति हेगडे संस्कृत अध्यापकः। अद्य अहं दशमकक्षायाः तृतीयपाठः सन्धिविषये बोधनं करोमि। तृतीयः पाठः सन्धिः। वर्णानाम् अतिसामीप्येन उच्चारणेन यः वर्णव्यत्यासः भवति सः सन्धिः। ವರ್ಣಾನಾಮ್ ಅಂದರೆ ಅಕ್ಷರಾಣಾಮ್ ಅಂತ ಅರ್ಥ. ಅಕ್ಷರಗಳು ಅತಿ ಸಾಮೀಪ್ಯ ಬರೋದರಿಂದ ಉಚ್ಚಾರಣೇನ ಅಂದರೆ ಉಚ್ಚಾರಣೆ ಮಾಡುವಾಗ ಅಕ್ಷರಗಳು ತುಂಬ ಹತ್ತಿರ ಬರುತ್ತೆ. ಅದರಿಂದ ಯಾವ ವರ್ಣ ವ್ಯತ್ಯಾಸ ಅಕ್ಷರ ಬದಲಾವಣೆ ಆಗುತ್ತೋ ಅದೇ ಸಂಧಿ ಅಂತ. ಅಂದರೆ ಅಕ್ಷರಗಳನ್ನು ಪ್ರೊನೌನ್ಸ್ ಮಾಡುವಾಗ ಅಕ್ಷರಗಳು ಪರಸ್ಪರ ಹತ್ತಿರ ಬಂದು ಉಂಟಾಗುವ ಬದಲಾವಣೆಯೇ ಸಂಧಿ ಅಂತ ಅರ್ಥ. ಸಂಧಯ ತ್ರಿಪ್ರಕಾರಕಾಃ ಸಂತಿ. ಸಂಧಿಗಳಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳಿವೆ. ಯಥಾ ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ. ಸ್ವರ ಸಂಧಿ, ವ್ಯಂಜನ ಸಂಧಿ, ವಿಸರ್ಗ ಸಂಧಿ. ಸ್ವರ ಸಂಧಿ ಅಂದ್ರೇನೋ ಇದು 8th ಸ್ಟ್ಯಾಂಡರ್ಡ್ ನೀವು ಓದಿದ್ದೀರಾ. ದ್ವಯೋಹೋ ಸ್ವರಯೋಹೋ ಜಾಯಮಾನಃ ಸಂಧಿ ಸ್ವರ ಸಂಧಿ ಅಂತ. 2 ಸ್ವರಗಳು ಪರಸ್ಪರ ಸೇರಿ ಉಂಟಾಗುವ ಸಂಧಿ. ಪೂರ್ವ ಪದದ ಕೊನೆಯಲ್ಲೂ ಸ್ವರ ಇರಬೇಕು, ಉತ್ತರ ಪದದ ಆದಿಯಲ್ಲೂ ಸ್ವರ ಇರಬೇಕು, ಅದು ಸ್ವರ ಸಂಧಿ. ಪ್ರಮುಖವಾಗಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಪೂರ್ವರೂಪ ಸಂಧಿ ಇವೆಲ್ಲ ಸ್ವರ ಸಂಧಿಗಳು. ವ್ಯಂಜನ ಸಂಧಿ. ವ್ಯಂಜನ ಅಂದರೆ ದ್ವಯೋಹೋ ವ್ಯಂಜನಯೋಹೋ ಮಧ್ಯೆ ಜಾಯಮಾನಃ ಸಂಧಿ ಅಂತ ಹೇಳ್ಬೋದು. ಅಥವಾ ಒಂದು ವ್ಯಂಜನ ಒಂದು ಸ್ವರ ಇದ್ದರೂ ಕೂಡ ಅದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ. ಇದು ನಿಮಗೆ 9th ಸ್ಟ್ಯಾಂಡರ್ಡಲ್ಲಿ ಎಕ್ಸ್ಪ್ಲನೇಷನ್ ಇತ್ತು. ವಿಸರ್ಗ ಸಂಧಿ. ಈ ವರ್ಷ ವಿಸರ್ಗ ಸಂಧಿಯ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ವಿಸರ್ಗ ಸಂಧಿ ಏನೇನು? ವಿಸರ್ಗೇಣ ಸಹ ಜಾಯಮಾನಃ ಸಂಧಿ ಅಂತ ಹೇಳ್ಬೋದು. ವಿಸರ್ಗದೊಂದಿಗೆ ಆಗುವಂತಹ ಸಂಧಿಯನ್ನು ವಿಸರ್ಗ ಸಂಧಿ ಅಂತ ಕರಿತೀವಿ. ಅಯೋಗವಾಹೇಶು ಅನ್ಯತಮಃ ವಿಸರ್ಗ. ವಿಸರ್ಗ ಅಂದರೆ ಅಯೋಗವಾಹಗಳಲ್ಲಿ ಒಂದು. ಅಂದರೆ ಅಂ ಮತ್ತು ಅಹ ಅನುಸ್ವಾರ ವಿಸರ್ಗ ಅಂತ ಹೇಳ್ತೀವಿ. ಸೊ ಎರಡನ್ನೂ ಸೇರಿಸಿ ಅಯೋಗವಾಹ ಅಂತ ಕರಿತೀವಿ. ಸೊ ಅಯೋಗವಾಹಗಳಲ್ಲಿ ವಿಸರ್ಗವು ಕೂಡ ಒಂದು. ವಿಸರ್ಗಸ್ಯ ಸ್ವರೇ ವ್ಯಂಜನೆ ವಾ ಪರೇ ವಿಸರ್ಗಸ್ಯ ಸ್ಥಾನೆ 4 ಆದೇಶಾಃ ಭವಂತಿ. ವಿಸರ್ಗಕ್ಕೆ ಸ್ವರ ಅಥವಾ ವ್ಯಂಜನ ಸೇರಿದಾಗ ವಿಸರ್ಗಸ್ಯ ಸ್ಥಾನೆ, ಆ ವಿಸರ್ಗದ ಪ್ಲೇಸಲ್ಲಿ ಇನ್ಸ್ಟೆಡ್ ಆಫ್ ವಿಸರ್ಗ 4 ಆದೇಶಾಃ ಭವಂತಿ, 4 ಆದೇಶಗಳು ಬರುತ್ತೆ. ಅಂದರೆ ವಿಸರ್ಗ ಪ್ಲಸ್ ಸ್ವರ ವ್ಯಂಜನ ಇದ್ದಾಗ 4 ಬದಲಾವಣೆ ಉಂಟಾಗುತ್ತೆ, 4 ಆದೇಶ ಬರುತ್ತೆ. ಅದು ಯಾವ್ಯಾವುದು ಅಂತ ಮುಂದೆ ಹೇಳ್ತೀನಿ ನಾನು. ವಿಸರ್ಗ ಉಕಾರಾದೇಶ ಇದೆ, ರೇಪಃ ಇದೆ, ವಿಸರ್ಗ ಲೋಪಃ ಇದೆ. ಸೊ ತದಾ ವಿಸರ್ಗ ಸಂಧಿ ಸಂಭವತಿ, ಆಗ ವಿಸರ್ಗ ಸಂಧಿ ಆಗುತ್ತೆ. ಅಂದರೆ ವಿಸರ್ಗ ಕಂಪಲ್ಸರಿ ಇರಲೇಬೇಕು. ವಿಸರ್ಗ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಫಸ್ಟ್ ವರ್ಡ್ ಎಂಡಲ್ಲಿ ವಿಸರ್ಗ ಇರಲೇಬೇಕು. ವಿಸರ್ಗಸ್ಯ ಏತೇ 4 ಆದೇಶ. ವಿಸರ್ಗದಲ್ಲಿ ಈ 4 ಆದೇಶಗಳು ಬರುತ್ತೆ. ವಿಸರ್ಗದ ಬದಲು ಬರುವಂತಹ ಅಕ್ಷರಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಸಕಾರಾದೇಶ, ವಿಸರ್ಗದ ಬದಲು ಸಕಾರ ಬರ್ಬೋದು. ರೇಪಾದೇಶ ಅಂದರೆ ರಕಾರ ಬರ್ಬೋದು. ಉಕಾರಾದೇಶ, ಉಕಾರ ಬರ್ಬೋದು, ಇಲ್ಲಾಂದರೆ ಲೋಪ ಆಗ್ಬೋದು. ಈ 4 ರೀತಿಯ ಬದಲಾವಣೆ ಆಗುತ್ತೆ ವಿಸರ್ಗ ಸಂಧಿಯಲ್ಲಿ. ವಿಸರ್ಗದ ಬದಲು ಸಕಾರ ಬಂದರೆ ಸಕಾರಾದೇಶ, ವಿಸರ್ಗದ ಬದಲು ರ ಬಂದರೆ ರಕಾರ ರೇಪಾದೇಶ, ಉಕಾರ ಉ ಬಂದರೆ ಉಕಾರಾದೇಶ, ಇವಿಲ್ಲ ಅಂದರೆ ವಿಸರ್ಗ ಕ್ಯಾನ್ಸಲ್ ಆದರೆ ಅದು ಲೋಪಃ. ವಿಸರ್ಗಸ್ಯ ಸಕಾರಾದೇಶ, ವಿಸರ್ಗದ ಬದಲು ಸಕಾರ ಯಾವಾಗ ಬರುತ್ತೆ ಅಂತ ಈ ರೂಲು ಹೇಳುತ್ತೆ. ವಿಸರ್ಗಾತ್ ಪರಂ ಕ ಖ ಪ ಪ ಅಕ್ಷರೈಃ ವಿನಾ ಯದಿ ಇತರಾಣಿ ಕರ್ಕಶ ವ್ಯಂಜನಾನಿ ಭವಂತಿ ತರ್ಹಿ ವಿಸರ್ಗಸ್ಯ ಸ್ಥಾನೆ ಸಕಾರಾದೇಶಃ ಭವತಿ. ವಿಸರ್ಗದ ಮುಂದೆ ಕ ಕ ಪ ಪ ಅಕ್ಷರಗಳನ್ನು ಬಿಟ್ಟು ಹೊರತುಪಡಿಸಿ ಎಕ್ಸೆಪ್ಟ್ ಕ ಕ ಪ ಪ ಯದಿ ಇತರಾಣಿ ಕರ್ಕಶ ವ್ಯಂಜನಾನಿ ಭವಂತಿ, ಒಂದು ವೇಳೆ ಇತರ ಕರ್ಕಶ ವ್ಯಂಜನಗಳು ಇದ್ದರೆ. ಕರ್ಕಶ ವ್ಯಂಜನ ಅಂದರೆ ಏನು? ವರ್ಗೀಯ ವ್ಯಂಜನದ ಮೊದಲ ಮತ್ತು ಎರಡನೇ ಅಕ್ಷರಗಳು ಕ ಖ ಚ ಚ ಟ ಟ ತ ತ ಪ ಪ 10 ಅಕ್ಷರ ಆಯಿತು. ಆಮೇಲೆ ಶ ಶ ಸ ಈ 13 ಅಕ್ಷರಗಳನ್ನು ಕರ್ಕಶ ವ್ಯಂಜನ ಅಂತ ಕರಿತೀವಿ. ರಿಮೈನಿಂಗ್ ಲೆಟರ್ಸ್ ಎಲ್ಲ ಮೃದು ವ್ಯಂಜನ ಅಂತ ಕರಿತೀವಿ. ಸೊ ವಿಸರ್ಗ ಪ್ಲಸ್ ಕರ್ಕಶ ವ್ಯಂಜನ ಈಸ್ ಈಕ್ವಲ್ ಟು ಸಕಾರಃ, ಸಕಾರಾದೇಶ ಅಂತ ನೆನ್ಪಿಕೊಳ್ಬೇಕು. ವಿಸರ್ಗಕ್ಕೆ ಕರ್ಕಶ ವ್ಯಂಜನ ಸೇರಬೇಕು. ಕರ್ಕಶ ವ್ಯಂಜನದಲ್ಲಿ ಕ ಕ ಮತ್ತು ಪ ಪ ಬರುವಂಗಿಲ್ಲ, ಎಕ್ಸೆಪ್ಟ್ ಕ ಕ ಆ್ಯಂಡ್ ಪ ಪ ಅದರ್ ಕರ್ಕಶ ವ್ಯಂಜನ ಇರಬೇಕು. ಆವಾಗ ವಿಸರ್ಗದ ಬದಲು ಸಕಾರ ಆ್ಯಡ್ ಆಗುತ್ತೆ. ನೋಡಿ ಎಕ್ಸಾಂಪಲ್, ಶಿವಃ ಪ್ಲಸ್ ತು ಇದೆ, ಶಿವಸ್ತು ಅಂತ ಆಯಿತು. ಇಲ್ಲಿ ವಿಸರ್ಗ ಪ್ಲಸ್ ತ ಅನ್ನೋದು ಕರ್ಕಶ ವ್ಯಂಜನ ಅಲ್ವಾ, ಆವಾಗ ವಿಸರ್ಗ ಹೋಯಿತು, ಸ ಆ್ಯಡ್ ಆಯಿತು. ಸೊ ಶಿವಸ್ತು ಅಂತ ಆಯಿತು.
ಅದೇ ಥರ ರಾಮ ಪ್ಲಸ್ ತತ್ರ, ರಾಮಸ್ತತ್ರ. ಇಲ್ಲಿ ರಾಮ ಹೇಳುವಲ್ಲಿ ವಿಸರ್ಗ ಇದೆ, ಇಲ್ಲಿ ಕರ್ಕಶ ವ್ಯಂಜನ ಇದೆ. ಆವಾಗ ವಿಸರ್ಗದ ಬದಲು ಸ ಸೇರಿಸಬೇಕು, ರಾಮಸ್ತತ್ರ ಅಂತ ಆಯಿತು. ಉಗ್ರಹ ಪ್ಲಸ್ ಸರ್ಪ, ಉಗ್ರಸ್ಸರ್ಪ. ಇಲ್ಲೂ ಅಷ್ಟೇ ಉಗ್ರಹ ಹೇಳುವಲ್ಲಿ ವಿಸರ್ಗ ಇದೆ, ಸ ಅನ್ನೋದು ಕರ್ಕಶ ವ್ಯಂಜನ. ಸೊ ವಿಸರ್ಗ ಪ್ಲಸ್ ಕರ್ಕಶ ವ್ಯಂಜನ ಇದೆ, ಸೊ ಉಗ್ರಸ್ಸರ್ಪ ಅಂತ ಆಯಿತು. ಮುನಿಹಿ ಪ್ಲಸ್ ಸಹ, ಮುನಿಸ್ಸಹ. ಇಲ್ಲೂ ಅಷ್ಟೇ ವಿಸರ್ಗ ಪ್ಲಸ್ ಸ ಅನ್ನೋದು ಕರ್ಕಶ ವ್ಯಂಜನ ಇದೆ, ಸೊ ಮುನಿಸ್ಸಹ. ಒಂದು ಇಲ್ಲಿರೋ ಸ, ಇನ್ನೊಂದು ವಿಸರ್ಗದ ಬದಲು ಬಂದಿರೋ ಸ. ಇದು ಸಕಾರಾದೇಶ. ಅದೇ ಥರ ತತಃ ಪ್ಲಸ್ ತತಃ ಅಂದರೆ ತತಸ್ತತಃ ಅಂತ ಆಗುತ್ತೆ. ವಿಸರ್ಗಸ್ಯ ರೇಪಾದೇಶ. ಎರಡನೇ ಬದಲಾವಣೆ ಏನು ಅಂದರೆ ವಿಸರ್ಗದ ಬದಲು ರಕಾರ ಬರೋದು, ಅದಕ್ಕೆ ರೇಪಾದೇಶ ಅಂತ ಹೆಸರು. ಅಕಾರಂ ಆಕಾರಂ ಚ ವಿಹಾಯ ಇತರೇಭ್ಯ ಸ್ವರೇಭ್ಯ ಪರಂ ವಿಸರ್ಗ ತತಃ ಪರಂ ಸ್ವರಃ ಅಥವಾ ಮೃದುವ್ಯಂಜನಂ ಭವತಿ ಚೇತ್ ವಿಸರ್ಗಸ್ಯ ರೇಪಾದೇಶ ಭವತಿ. ಅಕಾರ ಮತ್ತು ಆಕಾರಂ ಚ ವಿಹಾಯ ಅಂದರೆ ಅ ಮತ್ತು ಆ ಮುಂದೆ ವಿಸರ್ಗ ಬರುವಂಗಿಲ್ಲ, ಎಕ್ಸೆಪ್ಟ್ ಅ ಆ್ಯಂಡ್ ಆ. ಇತರೇಭ್ಯ ಸ್ವರೇಹ, ಬೇರೆ ಸ್ವರಗಳ ಮುಂದೆ ಆ ಬಿಟ್ಟು ಬೇರೆ ಸ್ವರಗಳ ಮುಂದೆ ವಿಸರ್ಗ ಇರಬೇಕು. ತತಃ ಪರಂ ಸ್ವರಃ ಅಥವಾ ಮೃದುವ್ಯಂಜನ. ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗ್ನಲ್ಲಿ ಸ್ವರನರು ಇರ್ಬೋದು, ಮೃದುವ್ಯಂಜನ ಇರ್ಬೋದು. ಆವಾಗ ಏನಾಗುತ್ತೆ, ವಿಸರ್ಗದ ಬದಲು ರೇಪಾದೇಶ ರಕಾರ ಬರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾಳೆ ಬ್ರ್ಯಾಕೆಟಲ್ಲಿ. ಇವಾಗ ನಿಮಗೆ ಡೆಫಿನೇಷನ್ ಕಷ್ಟ ಆದರೆ ಈ ಬ್ರ್ಯಾಕೆಟಲ್ಲಿ ಇರೋದು ನೋಡಬೇಕು. ಈ ಮುಂದೆ ವಿಸರ್ಗ ಇರ್ಬೋದು, ಆ ಬಿಟ್ಟು ಬೇರೆ ಅಕ್ಷರಗಳ ಮುಂದೆ ವಿಸರ್ಗ ಇರ್ಬೋದು, ಸ್ವರಗಳ ಮುಂದೆ ಉ ಮುಂದೆ ಇರ್ಬೋದು, ರು ಮುಂದೆ, ಎ ಐ ಓ ಔ ಯಾವುದ್ರ ಮುಂದೆ ಬೇಕಾದರೂ ವಿಸರ್ಗ ಇರ್ಬೋದು. ಅ ಮತ್ತು ಆ ಮುಂದೆ ವಿಸರ್ಗ ಇರಬಾರ್ದು. ಮತ್ತು ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗ್ನಲ್ಲಿ ಉತ್ತರ ಪದಾದಿಯಲ್ಲಿ ಸ್ವರ ಅಥವಾ ಮೃದುವ್ಯಂಜನ ಇರಬೇಕು. ಸ್ವರ ಅಂದರೆ ಅ ಟು ಔ ಎನಿ ಲೆಟರ್. ಮೃದುವ್ಯಂಜನ ಅಂದರೆ ಲಾಸ್ಟ್ 3 ಲೆಟರ್ಸ್ ಫ್ರಮ್ ವರ್ಗೀಯ ವ್ಯಂಜನ ಆ್ಯಂಡ್ ಯರ ಲವ ಹ. ಇವಾಗ ಕ ವರ್ಗದಲ್ಲಿ ಕ ಕ ಬಿಟ್ಟು ಗ ಗ ನ, ಚ ವರ್ಗದಲ್ಲಿ ಚ ಚ ಬಿಟ್ಟು ಜ ಜ ಞ. ಈ ರೀತಿ 15 ಅಕ್ಷರ ಮೃದುವ್ಯಂಜನ. 15 ಪ್ಲಸ್ ಯರ ಲವ ಹ 20 ಅಕ್ಷರ ಇದೆ ಮೃದುವ್ಯಂಜನ. ಇದು ಯಾವುದಾದ್ರೂ ಬರ್ಬೋದು. ಸೊ ಆವಾಗ ಏನಾಗುತ್ತೆ, ವಿಸರ್ಗ ಪೂರ್ವಪದ ಕೊನೆಯಲ್ಲಿರುವ ವಿಸರ್ಗದ ಬದಲು ರಕಾರ ಬರುತ್ತೆ, ಅದಕ್ಕೆ ರೇಪಾದೇಶ ಅಂತ ಹೆಸರು. ಹರಿಹಿ ಪ್ಲಸ್ ಏವ ಹರಿರೇವ. ನೋಡಿ ಹರಿಹಿ ಹೇಳುವಲ್ಲಿ ವಿಸರ್ಗ ಇದೆ, ಈ ಮುಂದೆ ವಿಸರ್ಗ ಇದೆ, ಪ್ಲಸ್ ಏವ ಅಂದರೆ ಇಲ್ಲಿ ಸ್ವರ ಇದೆ ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗು. ಆವಾಗ ಹರಿರೇವ, ಇಲ್ಲಿರೋ ವಿಸರ್ಗ ಬದಲು ರಕಾರ ಆ್ಯಡ್ ಆಯಿತು, ಹರಿರೇವ. ಶ್ರೀಹಿ ಇವ, ಇಲ್ಲೂ ಅಷ್ಟೇ ವಿಸರ್ಗ ಪ್ಲಸ್ ಈ ಮುಂದೆ ವಿಸರ್ಗ ಇದೆ, ಸ್ವರ ಇದೆ, ಆವಾಗ ಶ್ರೀರಿವ ಅಂತ ಆಯಿತು, ರಕಾರ ಬಂತು. ಪೂರ್ವಪದ ಕೊನೆಯಲ್ಲಿರೋ ವಿಸರ್ಗದ ಬದಲು ರ ಆ್ಯಡ್ ಆಯಿತು. ಗುರುಹು ಬ್ರಹ್ಮ, ಗುರುರ್ ಬ್ರಹ್ಮ. ಇಲ್ಲೂ ಅಷ್ಟೇ ಉ ಮುಂದೆ ವಿಸರ್ಗ ಇದೆ, ಪ್ಲಸ್ ಬ ಅನ್ನೋದು ಮೃದುವ್ಯಂಜನ. ಮೃದುವ್ಯಂಜನರು ಇರ್ಬೋದು, ಸ್ವರನರು ಇರ್ಬೋದು ಅಂತ ಹೇಳಿದ್ನಲ್ವ. ಗುರುರ್ ಬ್ರಹ್ಮ ಅಂತ ಆಯಿತು. ತೈಹಿ ನ ತೈರ್ನ. ನೋಡಿ ಇಲ್ಲೂ ಅಷ್ಟೇ ಐ ಮುಂದೆ ವಿಸರ್ಗ ಪ್ಲಸ್ ನ ಅನ್ನೋದು ಮೃದುವ್ಯಂಜನ, ಆವಾಗ ತೈರ್ನ ಅಂತ ರೇಪಾದೇಶ ಆಯಿತು. ಅದೇ ಥರ ಮುನಿ ರೀತಿ ಅಂತ ಇರ್ಬೋದು, ಮುನಿಹಿ ಪ್ಲಸ್ ಇತಿ. ಕವಿ ರೀತಿ ಅಂತ ಇರ್ಬೋದು, ಕವಿ ಹಿ ಪ್ಲಸ್ ಇತಿ. ವಿಸರ್ಗಸ್ಯ ಉಕಾರಾದೇಶ. ಆಮೇಲೆ ವಿಸರ್ಗದ ಬದಲು ಉ ಯಾವಾಗ ಬರುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ. ಅಕಾರಾತ್ ಪರಂ ವಿಸರ್ಗ ತತಃ ಪರಂ ಅಕಾರ ಅಥವಾ ಮೃದುವ್ಯಂಜನಂ ಭವತಿ ಚೇತ್ ವಿಸರ್ಗಸ್ಯ ಸ್ಥಾನೇ ಉಕಾರಾದೇಶ ಭವತಿ. ಅಕಾರದ ಮುಂದೆ ವಿಸರ್ಗ ಇರಬೇಕು, ಓನ್ಲಿ ಅ. ತತಃ ಪರಂ ಅದಾದ ಮೇಲೆ ಅ ಅಥವಾ ಮೃದುವ್ಯಂಜನ ಇದ್ದರೆ ವಿಸರ್ಗದ ಜಾಗದಲ್ಲಿ ಉಕಾರ ಬರುತ್ತೆ. ನೋಡಿ ಅಹ ಪ್ಲಸ್ ಅ ಆರ್ ಮೃದುವ್ಯಂಜನ ಈಸ್ ಈಕ್ವಲ್ ಟು ಉಕಾರಾದೇಶ ಅಂತ ಇದೆ. ಅ ಮುಂದೆ ವಿಸರ್ಗ ಇರಬೇಕು, ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗ್ನಲ್ಲಿ ಅ ಅಥವಾ ಮೃದುವ್ಯಂಜನ ಇರಬೇಕು. ಆವಾಗ ಏನಾಗುತ್ತೆ, ಫಸ್ಟ್ ವರ್ಡ್ ಎಂಡಲ್ಲಿರೋ ವಿಸರ್ಗದ ಬದಲು ಊ ಆ್ಯಡ್ ಆಗುತ್ತೆ. ಕಹ ಪ್ಲಸ್ ಅಪಿ ಕೋಪಿ. ಕಹ ಅಂದರೆ ಅಲ್ಲಿ ಕ ವಿಸರ್ಗದ ಬದಲು ಊ ಬಂದರೆ ಕ ಪ್ಲಸ್ ಊ ಆಯಿತು. ಕ ಪ್ಲಸ್ ಊ ಅಂದರೆ ಅಲ್ಲಿ ಗುಣಸಂಧಿ ಆಗಿ ಕೋ ಆಯಿತು. ಕೋ ಪ್ಲಸ್ ಅಪಿ ಕೋಪಿ ಹೇಳುವಲ್ಲಿ ಪೂರ್ವರೂಪ ಸಂಧಿ ಆಗುತ್ತೆ. ಇಲ್ಲಿ 3 ಸಂಧಿ ಇದೆ. ಕಹ ಪ್ಲಸ್ ಅಪಿ ಅಂದರೆ ಈ ನಿಯಮದ ಪ್ರಕಾರ ಕ ಪ್ಲಸ್ ಊ ಪ್ಲಸ್ ಅಪಿ. ಆಮೇಲೆ ಕ ಪ್ಲಸ್ ಊ, ಅ ಮತ್ತು ಊ ಸೇರಿದ್ರೆ ಓ ಗುಣಸಂಧಿ. ಓ ಮುಂದೆ ಅ ಬಂದಾಗ ಕೋಪಿ ಪೂರ್ವರೂಪ ಸಂಧಿನೂ ಕೂಡ ಆಗುತ್ತೆ. ಕೋಪಿ ಹೇಳುವಲ್ಲಿ 3 ಸಂಧಿ ಇದೆ, ವಿಸರ್ಗ ಉಕಾರಾದೇಶ, ಗುಣಸಂಧಿ ಮತ್ತು ಪೂರ್ವರೂಪ ಸಂಧಿ. ವಿಪ್ರಹ ಅಸೌ, ಇಲ್ಲೂ ಅಷ್ಟೇ 3 ಸಂಧಿ ಇದೆ. ವಿಪ್ರಹ ಪ್ಲಸ್ ಅಸೌ, ಅ ಮುಂದೆ ವಿಸರ್ಗ ಪ್ಲಸ್ ಸ್ವರ ಇದೆ, ಅಕಾರ ಇದೆ, ಸ್ವರ ಅಂದರೆ ಅನೇ ಇರಬೇಕು. ಆವಾಗ ವಿಪ್ರ ಪ್ಲಸ್ ಊ ಪ್ಲಸ್ ಅಸೌ ಆಯಿತು. ವಿಪ್ರ ಪ್ಲಸ್ ಊ ಅಂದರೆ ವಿಪ್ರೋ ಅಂತ ಆಯಿತು. ವಿಪ್ರೋ ಪ್ಲಸ್ ಅಸೌ ಅಂದರೆ ವಿಪ್ರೋಸೌ ಪೂರ್ವರೂಪ ಸಂಧಿ.
ಫಸ್ಟು ವಿಸರ್ಗ ಉಕಾರಾದೇಶ, ಆಮೇಲೆ ಗುಣಸಂಧಿ, ಆಮೇಲೆ ಪೂರ್ವರೂಪ ಸಂಧಿ, 3 ಸಂಧಿ ಇದೆ. ಗಜಃ ಪ್ಲಸ್ ಗಚ್ಚತಿ, ಗಜೋ ಗಚ್ಚತಿ, ಇಲ್ಲಿ ಒಂದೇ ಸಂಧಿ ಇರೋದು. ಗಜಃ ವಿಸರ್ಗ, ಮುಂದೆ ವಿಸರ್ಗ ಪ್ಲಸ್ ಮೃದು ವ್ಯಂಜನ ಇದೆ, ಆವಾಗ ಊ ಮಾತ್ರ ಸೇರುತ್ತೆ. ಗಜ ಪ್ಲಸ್ ಊ ಪ್ಲಸ್ ಗಚ್ಚತಿ, ಗಜೋ ಗಚ್ಚತಿ ಅಂತ ಆಯಿತು. ರಾಮ ಪ್ಲಸ್ ವಿಗ್ರಹವಾನ್, ಇಲ್ಲೂ ಒಂದೇ ಸಂಧಿ ಇರೋದು. ಮುಂದೆ ವಿಸರ್ಗ ಪ್ಲಸ್ ವ ಅನ್ನೋದು ಮೃದು ವ್ಯಂಜನ, ರಾಮ ಪ್ಲಸ್ ಊ ಆಗುತ್ತೆ, ಆಮೇಲೆ ರಾಮೋ ಅಂತ ಗುಣಸಂಧಿ ಕೂಡ ಇದೆ ಇಲ್ಲಿ. ರಾಮೋ ವಿಗ್ರಹವಾನ್, 2 ಸಂಧಿ ಇದೆ ರಾಮ ಒಳಗಲ್ಲಿ, ಒಂದು ವಿಸರ್ಗ ಉಕಾರಾದೇಶ, ಇನ್ನೊಂದು ಗುಣಸಂಧಿ. ಇದಿಷ್ಟು ಉಕಾರಕ್ಕೆ ಎಕ್ಸಾಂಪಲು. ಅದೇ ಸರ ನೀಚೋಪಿ, ಛಾತ್ರೋಪಿ, ಬಾಲಕೋಪಿ ಕೂಡ ಮಾಡ್ಬೋದು. ವಿಸರ್ಗಸ್ಯ ಲೋಪ, ಆಮೇಲೆ ವಿಸರ್ಗಸ್ಯ ಲೋಪ, ಲೋಪ ಅಂದರೆ ವಿಸರ್ಗ ಕ್ಯಾನ್ಸಲ್ ಆಗೋದು, ಕಾಣೆ ಆಗೋದು, ಇಲ್ಲವಾಗೋದು. ಅದೇ ಯಾವ ಸಂದರ್ಭದಲ್ಲಿ? ಇಲ್ಲಿ 2 ನಿಯಮ ಇದೆ. ಅಕಾರಾತ್ ಪರಂ ವಿಸರ್ಗ ತತಃ ಪರಂ ಅಕಾರಂ ವಿನಾ ಅನ್ಯಸ್ವರ ಭವತಿ ಅಪಿ ವಿಸರ್ಗ ಲೋಪ ಭವತಿ. ಆಮೇಲೆ ಇನ್ನೊಂದು ನಿಯಮ ಇದೆ ನೋಡಿ, ಆಕಾರಾತ್ ಪರಂ ವಿಸರ್ಗ, ಆದ ಮುಂದೆ ವಿಸರ್ಗ, ತತಃ ಪರಂ ಸ್ವರ ಅಥವಾ ಮೃದು ವ್ಯಂಜನ, ಅದಾದಮೇಲೆ ಸ್ವರ ಅವ್ರ ಮೃದು ವ್ಯಂಜನ ಇದ್ದರೂ ಕೂಡ ಲೋಪ ಆಗುತ್ತೆ. ನೋಡಿ 2 ನಿಯಮ ಇದೆ ಇಲ್ಲಿ. ಇಲ್ಲಿ ಶಾರ್ಟಾಗಿ ಕೊಟ್ಟಿದ್ದಾರೆ, ಮುಂದೆ ವಿಸರ್ಗ ಇರಬೇಕು ಅಥವಾ ಸ್ವರ ಇರಬೇಕು, ಆವಾಗೂ ಲೋಪ ಆಗುತ್ತೆ. ಸ್ವರ ಅಂದರೆ ಇಲ್ಲಿ ಅಕಾರ ಬಿಟ್ಟು ಇತರ ಸ್ವರ, ಅನ್ಯ ಸ್ವರ ನೋಡಿ, ಬಿಟ್ಟು ಈ ಇಂದ ಕೊಟ್ಟಿದ್ದಾರೆ. ಅದೇ ಥರ ಆ ಮುಂದೆ ವಿಸರ್ಗ ಅಥವಾ ಸ್ವರ ಅವ್ರ ಮೃದು ವ್ಯಂಜನ ಇದ್ದರೂ ಕೂಡ ವಿಸರ್ಗ ಲೋಪ ಆಗುತ್ತೆ. ಇವಾಗ 1 by 1 ನೋಡೋಣ. ಫಸ್ಟ್ ನಿಯಮ ಏನು ಹೇಳುತ್ತೆ? ಅಕಾರದ ಮುಂದೆ ವಿಸರ್ಗ, ಅನಂತರ ಬಿಟ್ಟು ಇತರ ಸ್ವರಗಳ ಮುಂದೆ ವಿಸರ್ಗ ಇದ್ದರೆ ಲೋಪ ಆಗುತ್ತೆ. ದೇವಃ ಪ್ಲಸ್ ಇತಿ, ನೋಡಿ ಅಕಾರದ ಮುಂದೆ ವಿಸರ್ಗ ಇದೆ, ಇಲ್ಲಿ ಇತಿ ಇದೆ, ಬಿಟ್ಟು ಬೇರೆ ಸ್ವರ ಇದೆ, ಆವಾಗ ದೇವ ಇತಿ, ವಿಸರ್ಗ ಕ್ಯಾನ್ಸಲ್ ಆಯಿತು. ಅರ್ಜುನ ಉವಾಚ, ಇಲ್ಲೂ ಅಷ್ಟೇ, ಮುಂದೆ ವಿಸರ್ಗ ಪ್ಲಸ್ ಉ ಅಂತ ಸ್ವರ ಇದೆ, ಸೊ ಅರ್ಜುನ ಉವಾಚ ಅಂತ ವಿಸರ್ಗ ಕ್ಯಾನ್ಸಲ್ ಆಯಿತು. ಆಮೇಲೆ ಆ ಮುಂದೆ ವಿಸರ್ಗ, 2ನೇ ನಿಯಮ ನೋಡಿ, ಆ ಮುಂದೆ ವಿಸರ್ಗ ಇರಬೇಕು ಅಥವಾ ಸ್ವರ ಇರಬೇಕು ಆರ್ ಮೃದು ವ್ಯಂಜನ ಇರಬೇಕು, ಆವಾಗೂ ಲೋಪ ಆಗುತ್ತೆ. ಆ ಮುಂದೆ ಅಂದರೆ ಬಾಲಾಹ ಹೇಳುವಲ್ಲಿ ಆ ಇದೆ ತಾನೆ, ಆ ಮುಂದೆ ವಿಸರ್ಗ ಇದೆ. ಅಪಿ ಹೇಳುವಲ್ಲಿ ಸ್ವರದಿಂದ ಶುರುವಾಗಿದೆ, ಆವಾಗ ಏನು ಚೇಂಜಸ್ ಆಯಿತು? ಬಾಲ ಅಪಿ ಅಂತ ಆಯಿತು. ಇಲ್ಲಿ ಸವರ್ಣ ದೀರ್ಘ ಸಂಧಿ ಮಾಡಬಾರ್ದು. ಬಾಲ ಸ್ವರದ ವಿಸರ್ಗ ಸಂಧಿಯಲ್ಲಿ ಲೋಪ ನಂತರ ಸ್ವರ ಸಂಧಿ ಮಾಡಬಾರ್ದು ಅಂತ ನಿಯಮ ಇದೆ. ನರಾಹ ಪ್ಲಸ್ ಗಚ್ಚಂತಿ, ಆ ಮುಂದೆ ವಿಸರ್ಗ ಪ್ಲಸ್ ಗಚ್ಚಂತಿ ಮೃದು ವ್ಯಂಜನ, ನರಾ ಗಚ್ಚಂತಿ ಅಂತ ಆಯಿತು. ನರಾಹ ಗಚ್ಚಂತಿ, ನರಾ ಗಚ್ಚಂತಿ ಹೇಳುವಲ್ಲೂ ಕೂಡ ಆ ಮುಂದೆ ವಿಸರ್ಗ ಇದೆ ಪ್ಲಸ್ ಗ ಅನ್ನೋದು ಮೃದು ವ್ಯಂಜನ ಇದೆ, ಆವಾಗಲೂ ಲೋಪ ಆಗುತ್ತೆ. ಅದೇ ಥರ ಶಿಕ್ಷಕಾಹ ಗಚ್ಚಂತಿ ಇದ್ದರೆ ಶಿಕ್ಷಕ ಗಚ್ಚಂತಿ ಅಂತ ಆಗುತ್ತೆ. ಬಾಲಿಕಾಹ ಗಚ್ಚಂತಿ ಇದ್ದರೆ ಬಾಲಿಕಾ ಗಚ್ಚಂತಿ. ಈ ರೀತಿ ವಿಸರ್ಗ ಸಂಧಿಯಲ್ಲಿ 4 ಬದಲಾವಣೆಯನ್ನು ಕಾಣ್ಬೋದು. ಇವಾಗ ಅಭ್ಯಾಸವನ್ನು ಡಿಸ್ಕಸ್ ಮಾಡೋಣ. ಏಕವಾಕ್ಯೇನ ಉತ್ತರಂ. ಸಂಧಿ ನಾಮ ಕಹ ಅಂತ ಇದೆ. ಸಂಧಿ ಅಂದರೆ ಏನು ಅಂತ. ವರ್ಣಾನಾಂ ಅತಿ ಸಾಮೀಪ್ಯೇನ ಉಚ್ಚಾರಣೇನ ಯಹ ವರ್ಣವ್ಯತ್ಯಾಸ ಭವತಿ ಸಹ ಸಂಧಿ ಅಂತ. ಸಂಧಿಷು ಕತಿ ಭೇದಾಃ ಸಂತಿ, ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿವೆ? ಸಂಧಿಷು ತ್ರಿಪ್ರಕಾರಕಾಃ ಸಂತಿ ಅಥವಾ ತ್ರಯಃ ಭೇದಾಃ ಸಂತಿ ಅಂತಲೂ ಬರೀಬೋದು. ವಿಸರ್ಗಸ್ಯ ಕತಿ ಆದೇಶಾಃ ಭವಂತಿ, ವಿಸರ್ಗಕ್ಕೆ ಎಷ್ಟು ಆದೇಶಗಳು ಬರುತ್ತೆ? ವಿಸರ್ಗಸ್ಯ 4 ಆದೇಶಾಃ ಸಂತಿ. ನೆಕ್ಸ್ಟು ಸಂಧಿಂ ಕೃತ್ವ ನಾಮಲಿಖತ. ನಂದನಃ ಪ್ಲಸ್ ಹಸತಿ, ನಂದನೋ ಹಸತಿ, ವಿಸರ್ಗ ಉಕಾರಾದೇಶಃ. ಮಯೂರಃ ಪ್ಲಸ್ ನೃತ್ಯತಿ, ಮಯೂರೋ ನೃತ್ಯತಿ, ವಿಸರ್ಗ ಉಕಾರಾದೇಶಃ. ಮೈತ್ರೇಯಃ ಇಚ್ಛತಿ, ಮೈತ್ರೇಯ ಇಚ್ಛತಿ, ವಿಸರ್ಗ ಲೋಪಃ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಮೈತ್ರೇಯಃ ಆಗಬೇಕು. ಮುನಿಃ ಪ್ಲಸ್ ನಮತಿ, ಮುನಿರ್ನಮತಿ, ವಿಸರ್ಗ ರೇಪಾದೇಶಃ. ಗುರುಃ ಪ್ಲಸ್ ದೇವಃ, ಗುರುರ್ದೇವಃ, ವಿಸರ್ಗ ರೇಪಾದೇಶಃ. ಗುರುಃ ಪ್ಲಸ್ ಸಾಕ್ಷಾತ್, ಗುರುಃ ಸಾಕ್ಷಾತ್, ವಿಸರ್ಗ ಸಕಾರಾದೇಶಃ. ದೇವಾಃ ಪ್ಲಸ್ ಏವ, ದೇವಾ ಏವ, ವಿಸರ್ಗ ಲೋಪಃ. ಗಜಃ ಪ್ಲಸ್ ತತ್ರ, ಗಜಸ್ತತ್ರ, ವಿಸರ್ಗ ಸಕಾರಾದೇಶಃ. ನೆಕ್ಸ್ಟು ಸಂಧಿಂ ವಿಭಜ್ಯ ನಾಮಲಿಖತ. ಸೇವಕ ಇತಿ, ಸೇವಕಃ ಪ್ಲಸ್ ಇತಿ, ವಿಸರ್ಗ ಲೋಪಃ. ಬಾಲೋ ಗಚ್ಚತಿ, ಬಾಲಃ ಪ್ಲಸ್ ಗಚ್ಚತಿ, ವಿಸರ್ಗ ಉಕಾರಾದೇಶಃ. ಬಾಲಸ್ತತ್ರ, ಬಾಲಃ ಪ್ಲಸ್ ತತ್ರ, ವಿಸರ್ಗ ಸಕಾರಾದೇಶಃ. ಜ್ಯೋತಿರ್ಗಮಯ, ಜ್ಯೋತಿಃ ಪ್ಲಸ್ ಗಮಯ, ವಿಸರ್ಗ ರೇಪಃ. ಚತುರ್ಥ ಪದಂ ರಾಮೇತಿ ಗುಣಸಂಧಿಃ, ರಾಮಸ್ತತ್ರ ವಿಸರ್ಗ ಸಂಧಿಃ.
ಮುರಾರಿರಪಿ ವಿಸರ್ಗಸ್ಯ ರಕಾರಃ ಅಥವಾ ರೇಪಃ ಅಂತ ಬರಿಬೋದು. ಸುರಾನಮ್ಯಾಃ ವಿಸರ್ಗ ಲೋಪಃ. ತತ್ರಾಪಿ ಸವರ್ಣದೀರ್ಘ ಸಂಧಿ ದೇವ ಇತಿ ವಿಸರ್ಗ ಲೋಪಃ. ಸಂಧಿ ಪ್ರಕಾರಾಃ ತ್ರಯಃ ವಿಸರ್ಗ ವಿಕಾರಾಃ ಚತ್ವಾರಃ. ಸಮೂಹೇತರ ಪದಂ ಲಿಖತ ಆಡ್ ಒನ್ ಔಟ್. ಗಜಸ್ತತ್ರ ಪುನರಪಿ ದೇವ ಇತಿ ತದಪಿ. ತದಪಿ ಯಾಕೆಂದರೆ ತದಪಿ ಅನ್ನೋದು ವ್ಯಂಜನ ಸಂಧಿ, ಬೇರೆ 3 ವಿಸರ್ಗ ಸಂಧಿ ಇದೆ. ತಚ್ಚ ಸದ್ಗುಣಃ ತನ್ಮಯಃ ಗುರುರಪಿ. ಇದು ಗುರುರಪಿ ವಿಸರ್ಗ ಸಂಧಿ, ಬೇರೆ ಎಲ್ಲ ವ್ಯಂಜನ ಸಂಧಿಗಳಿವೆ. ಮೃತ್ಯೋರ್ಮ ದೇವೈರಪಿ ಮುರಾರಿ ಗುರುರ್ದೇವಃ. ಮುರಾರಿ ಸವರ್ಣ ದೀರ್ಘ ಸಂಧಿ, ರಿಮೇನಿಂಗ್ ಎಲ್ಲ ವಿಸರ್ಗ ಸಂಧಿ ಇದೆ. ಸಕಾರಾದೇಶ ವಕಾರಾದೇಶ ರಕಾರಾದೇಶ ಉಕಾರಾದೇಶ. ವಕಾರಾದೇಶ ವಿಸರ್ಗ ಸಂಧಿ ವಕಾರಾದೇಶ ಅಂತ ಇಲ್ಲ, ಬೇರೆ 3 ಸಹ ಇದೆ. ಇವಿಷ್ಟು ಅಭ್ಯಾಸ. ಇಲ್ಲಿಗೆ ಸಂಧಿ ಪಾಠ ಮುಗಿದಿದೆ. ಇವಾಗ ನಾನು ಇವತ್ತು ವಿಸರ್ಗ ಸಂಧಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವ್ಯಂಜನ ಸಂಧಿಯನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. 9ನೇ ಕ್ಲಾಸು ಥರ್ಡ್ ಲ್ಯಾಂಗ್ವೇಜ್ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಅದನ್ನು ಸಹ ಕಲಿಬೋದು. ಹಾಗಾಗಿ ಗ್ರಾಮರ್ ಅನ್ನೋದು ತುಂಬ ಇಂಪಾರ್ಟೆಂಟು ಸಂಸ್ಕೃತದಲ್ಲಿ. ಗ್ರಾಮರ್ ಕಾನ್ಸೆಪ್ಟ್ ಅರ್ಥ ಆದರೆ ನೀವು ಹೆಚ್ಚಿನ ಅಂಕಗಳನ್ನು ಪಡಿಬೋದು. ಎಲ್ಲರೂ ಸಹ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ, 2-3 ಸಲ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಾः. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.